ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ಚಂದ್ರಗ್ರಹಣ ಇರಲಿದೆ ಸ್ನೇಹಿತರೆ. ವರ್ಷದ ಮೊದಲನೇ ಚಂದ್ರಗ್ರಹಣ ನಡೆಯಲಿದ್ದು, ಹಾಗೆಯೇ ನಾಳೆ ಹೋಳಿ ಹಬ್ಬವೂ ಕೂಡ ಇರಲಿದೆ ಸ್ನೇಹಿತರೆ. ಇದರ ಜೊತೆಗೆ ನಾಳೆ ಧನಯೋಗವೂ ಕೂಡ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಈ ಧನಯೋಗದ ಸೃಷ್ಟಿಯಾಗೋದ್ರಿಂದ ನೀವು ಹೊಂದಿಕೊಂಡಂತಹ ಕಾರ್ಯಗಳು ನೆರವೇರ್ತಾ ಹೋಗ್ತವೆ. ಹಾಗೆ ಈ 5 ರಾಶಿಯವರಿಗೆ ನಾಳೆ ಭಾರಿ ಧನಲಾಭ ಆಗುವಂತಹ ಚಾನ್ಸಸ್ ಇರಲಿದೆ ಸ್ನೇಹಿತರೆ. ನಾಳೆ ಧನಯೋಗ ಮತ್ತು ಬುಧಾದಿತ್ಯ ಯೋಗ ಸೇರಿದಂತೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ. ಇದರಿಂದಾಗಿ ಕೆಲವು ರಾಶಿಯವರಿಗೆ ಇದು ಸಾಕಷ್ಟು ಪ್ರಯೋಜನಕಾರಿಯಾಗಿರಲಿದೆ ಸ್ನೇಹಿತರೆ. ಹಾಗೆ ನಾಳೆ ಯಾವ ರಾಶಿಯವರಿಗೆ ಲಕ್ಷ್ಮೀದೇವಿಯ ಅನುಗ್ರಹವಿರಲಿದೆ, ನಾಳೆ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಬರಲು ಏನು ಮಾಡಬೇಕು, ಹಾಗೆ ನಾಳೆಯ ದಿನ ನಿಮಗೆ ಯಾವೆಲ್ಲ ಶುಭ ಫಲಿತಾಂಶಗಳು ನಡೆಯಲಿದೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ. ಆದ್ದರಿಂದ ನೀವು ಮಾಡಬೇಕಾಗಿರೋದಿಷ್ಟು ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ನಾಳೆಯ ದಿನ ಈ ರಾಶಿಯವರಿಗೆ ಹೇಗಿರಲಿದೆ ಅದೃಷ್ಟ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ನಾಳೆ ಚಂದ್ರಗ್ರಹಣ ಇರೋದ್ರಿಂದ, ಹಾಗೆಯೇ ಚಂದ್ರನು ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ. ಹಾಗೆಯೇ ಹೋಳಿ ಹಬ್ಬದ ದಿನ ಆಗೋದ್ರಿಂದ ಈ ಕೆಲವು ಶುಭ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಇದರ ಜೊತೆಗೆ ನಾಳೆ ಧನಯೋಗ ಮತ್ತು ಬುಧಾದಿತ್ಯ ಯೋಗ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುವುದರಿಂದ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ಕೆಲವು ರಾಶಿಗಳಿಗೆ ನಾಳೆ ರೂಪುಗೊಳ್ಳುವಂತಹ ಈ ಶುಭಯೋಗದ ಪ್ರಯೋಜನ ಪಡೆದುಕೊಳ್ತಾ ಹೋಗ್ತೀರಿ. ಇದರ ಜೊತೆಗೆ ನಾಳೆ ನೀವು ಮಾಡಬೇಕಾದಂತಹ ಜ್ಯೋತಿಷ್ಯ ಪರಿಹಾರಗಳೇನು ಅನ್ನೋದನ್ನ ನಮ್ಮ ಈ SPB ಮೀಡಿಯಾ ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಆ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ. ಮಾರ್ಚ್ 14ರ ಈ ಚಂದ್ರಗ್ರಹಣದ ದಿನದಂದು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ, ಯಾವ ರಾಶಿ ನಿಮ್ಮದು ರಾಶಿ ಕೂಡ ಇದೇನೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಾ. ಆದ್ದರಿಂದ ವಿಡಿಯೋನ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ. ಈ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಚಂದ್ರಗ್ರಹಣ ಮತ್ತು ಹಾಗೆ ಧನಯೋಗದಿಂದಾಗಿ ಸಂತೋಷದಿಂದ ಕೂಡಿದಂತಹ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ನಿಮಗೆ ಹೊಸ ಜನರ ಭೇಟಿಯಾಗುವಂತಹ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತವೆ ಮತ್ತು ನಿಮ್ಮ ಸಂಪರ್ಕಗಳು ಹೆಚ್ಚಾಗುವುದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕುವಂತಹ ಯೋಗವು ಕೂಡ ಬಂದೊದಗಲಿದೆ ಸ್ನೇಹಿತರೆ. ಈ ಸಮಯದಲ್ಲಿ ನಿಮಗೆ ನಿಮ್ಮ ಪ್ರೀತಿಯ ಜನರನ್ನು ಭೇಟಿಯಾಗುವಂತಹ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ. ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ. ಹಾಗೆ ನಿಮಗೆ ಗಂಡನ ಮನೆಯವರಿಂದ ಲಾಭ ದೊರಕುವಂತಹ ಯೋಗವು ಕೂಡ ಇದ್ದು, ನಾಳೆ ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಕೂಡ ದೊರಕಲಿದೆ ಸ್ನೇಹಿತರೆ. ಹಾಗೆ ನಿಮಗೆ ಇಷ್ಟವಾದಂತಹ ಭೋಜನವನ್ನು ಸವಿಯುವಂತಹ ಯೋಗ ಕೂಡ ಲಭಿಸಲಿದ್ದು, ಇದರಿಂದ ಬಹಳ ಸಂತೋಷದಾಯಕವಾಗಿರಲಿದ್ದೀರಿ. ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ನಿಮಗೆ ವ್ಯಾಪಾರದಲ್ಲಿ ಎಂದೂ ಆಗದಂತಹ ಆದಾಯ ಆಗಲಿದೆ ಸ್ನೇಹಿತರೆ. ಆದರೆ ನಿಮ್ಮ ಆವೇಶ ಮತ್ತು ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಾಳೆ ನಿಮಗೆ ಬಹಳ ಒಳ್ಳೆಯ ದಿನವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಈ ಕಟಕ ರಾಶಿಯವರಿಗೆ ನಾಳೆ ಉತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಬರಲಾರದು ಸ್ನೇಹಿತರೆ. ಇನ್ನು ನಾಳೆ ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ನೀವೊಂದು ಸಣ್ಣ ಪರಿಹಾರ ಏನು ಅಂತ ಹೇಳೋದಾದರೆ ಸ್ನೇಹಿತರೆ, ನಾಳೆಯ ದಿನದಂದು ನೀವು ಬಾಂಗ್ ಮತ್ತು ಹಾಲನ್ನು ಬೆರೆಸಿ ಶಿವನಿಗೆ ಅಭಿಷೇಕವನ್ನು ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಕಾರ್ಯಗಳಿಂದ ಯಶಸ್ಸು ಸಿಗುವುದಲ್ಲದೆ, ಹಾಗೆ ನಾಳೆ ಉಂಟಾಗ್ತಿರುವಂತಹ ಚಂದ್ರಗ್ರಹಣದಿಂದಾಗಿ ನಿಮಗೆ ನಕಾರಾತ್ಮಕ ಪರಿಣಾಮಗಳು ಬೀರುವುದು ತಪ್ಪುತ್ತದೆ ಸ್ನೇಹಿತರೆ. ಹಾಗೆಯೇ ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ನಾಳೆ ಉಂಟಾಗ್ತಿರುವಂತಹ ಚಂದ್ರಗ್ರಹಣದಿಂದ ಮತ್ತು ಧನಯೋಗದ ಪರಿಣಾಮವಾಗಿ ನಾಳೆ ಹೆಚ್ಚು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ನೀವು ಹೊಂದ್ತಾ ಹೋಗ್ತೀರಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ನಿಮ್ಮ ಎಲ್ಲ ಸಹೋದ್ಯೋಗಿಗಳು ಹೊಗಳ್ತಾ ಹೋಗ್ತಾರೆ ಸ್ನೇಹಿತರೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಹಸದಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಇದರಿಂದಾಗಿ ಹೆಚ್ಚು ಧನ ಲಾಭವೂ ಕೂಡ ನಿಮಗೆ ಆಗ್ತಾ ಹೋಗ್ತದೆ. ಹಾಗೆ ನಾಳೆ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ
ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ದೊರೆತು ಹೋಗ್ತದೆ. ನಾಳೆ ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ವಿಶ್ವಾಸ ಮತ್ತು ಪ್ರೀತಿಯನ್ನು ನೀವು ನೋಡ್ಬೋದಾಗಿದೆ. ನಾಳೆ ನಿಮಗೆ ಮನೆಯವರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವಂತಹ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತವೆ. ಇದನ್ನು ನೀವು ಸದುಪಯೋಗವೂ ಕೂಡ ಪಡಿಸ್ಕೊಳ್ತಾ ಹೋಗ್ತೀರಿ. ಇದರಿಂದಾಗಿ ಬಹಳ ಸಂತೋಷಭರಿತರಾಗಿರ್ತೀರಿ. ಇದರಿಂದ ನಿಮ್ಮ ಮನಸ್ಸು ತಲ್ಲಣಿಸದೆ ಬಹಳ ಸಂತೋಷದಿಂದ ಕೂಡಿರ್ತದೆ ಸ್ನೇಹಿತರೆ. ಹಾಗೆ ನಾಳೆ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರಲಿದೆ. ಹಾಗೆ ನೀವು ಕಠಿಣ ಪರಿಶ್ರಮವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗೆ ನೀವು ಯಾವುದಾದರೂ ಹೊಸ ಯೋಜನೆಯನ್ನು ನಾಳೆ ನೀವು ಶುರು ಮಾಡಬೇಕಿತ್ತು ಅಂದ್ಕೊಂಡಿದ್ರೆ ಆ ಕಾರ್ಯವನ್ನು ಮಾಡಲು ನಾಳೆ ನಿಮಗೆ ಶುಭ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ಚಂದ್ರಗ್ರಹಣ ಮುಗಿದ ನಂತರ ನೀವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಹಾಗೆ ನಾಳೆ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ, ನಾಳೆ ನೀವು ಶ್ರೀಕೃಷ್ಣನ ಬಣ್ಣದ ಪುಡಿಯನ್ನು ಹೋಳಿ ಹಬ್ಬವನ್ನಾಗಿ ಆಚರಿಸಬೇಕಾಗಿರ್ತದೆ ಸ್ನೇಹಿತರೆ. ಮತ್ತು ರಾಧಾಷ್ಟಕವನ್ನು ಪಠಿಸೋದ್ರಿಂದ ನಾಳೆ ನಿಮಗೆ ಬಹಳ ಶುಭದಾಯಕವಾದಂತಹ ಸುದ್ದಿಗಳು ಲಭಿಸ್ತಾ ಹೋಗ್ತವೆ ಸ್ನೇಹಿತರೆ. ಹಾಗೆ ನಾಳೆ ಚಂದ್ರಗ್ರಹಣ ಇರೋದರಿಂದ ಶಿವನ ಜಪವನ್ನು ಕೂಡ ಮಾಡಿ. ಇದರಿಂದ ಚಂದ್ರಗ್ರಹಣದ ಪರಿಣಾಮಗಳನ್ನು ನೀವು ತಪ್ಪಿಸ್ಬೋದಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ನಿರ್ಮಾಣವಾಗ್ತಿರುವಂತಹ ಧನಯೋಗದ ಪರಿಣಾಮವಾಗಿ ಜನರಿಗೆ ಲಾಭದಾಯಕವಾದಂತಹ ದಿನವಾಗಿರಲಿದೆ. ನಾಳೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಆಪ್ತ ಸಂಬಂಧಿಕರ ಸಂಪೂರ್ಣ ಬೆಂಬಲ ನಿಮಗೆ ದೊರಕಲಿದೆ ಸ್ನೇಹಿತರೆ. ಇದರಿಂದಾಗಿ ನೀವು ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ನಾಳೆ ನಿಮ್ಮ ಸ್ನೇಹಿತರು ಮತ್ತು ಆಪ್ತ ಸಂಬಂಧಿಕರ ಸಂಪೂರ್ಣ ಬೆಂಬಲ ನಿಮಗೆ ದೊರಕುವುದು ಸ್ನೇಹಿತರೆ. ಮತ್ತು ಅವರೊಂದಿಗೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ನಿಮಗೆ ಲಭಿಸಲಿದೆ. ಹಾಗೆ ನಾಳೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುವುದರೊಂದಿಗೆ ಸಂತೋಷವೂ ಕೂಡ ನೆಲೆಸ್ತಾ ಹೋಗ್ತದೆ ಮತ್ತು ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿಮಗೆ ಹೆಚ್ಚು ಹೆಚ್ಚು ಧನಲಾಭ ಪ್ರಾಪ್ತಿಯಾಗುವಂತಹ ಯೋಗವೂ ಕೂಡ ಇದೆ. ನಾಳೆ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ಇದರಿಂದಾಗಿ ನೀವು ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಯನ್ನು ಕಾಣಲಾಗುವುದಿಲ್ಲ ಸ್ನೇಹಿತರೆ. ನಾಳೆ ನಿಮಗೆ ಯಾರಿಂದಾದರೂ ಉಡುಗೊರೆ ದೊರಕುವಂತಹ ಯೋಗವೂ ಕೂಡ ಬಂಧುಗಳಿದ್ದು ಗಂಡನ ಮನೆಯವರೊಂದಿಗೆ ಉತ್ತಮವಾದ ಸಂಬಂಧದಿಂದಾಗಿ ನಿಮಗೆ ಲಾಭ ಲಭಿಸುವಂತಹ ಯೋಗವೂ ಕೂಡ ಇರಲಿದೆ ಸ್ನೇಹಿತರೆ. ನಾಳೆ ನಿಮ್ಮ ಸಾಮಾಜಿಕ ಸಂಪರ್ಕ ವೃದ್ಧಿಯಾಗ್ತಾ ಹೋಗ್ತದೆ. ಅದರೊಂದಿಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ವೃದ್ಧಿಯನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಹೇಳೋದಾದರೆ, ನಾಳೆ ಲಕ್ಷ್ಮೀ ದೇವಿಗೆ ಖೀರ್ ಮತ್ತು ಮಾಲ್ಪುವವನ್ನು ಅರ್ಪಿಸಿ ಶ್ರೀ ಸ್ತೋತ್ರವನ್ನು ಪಠಿಸೋದ್ರಿಂದ ನಿಮಗೆ ನಾಳೆಯ ದಿನ ಶುಭವಾಗಿರಲಿದೆ. ಪ್ರತಿಯೊಂದು ಕಾರ್ಯಗಳಿಗೆ ಹೋಗುತ್ತಿದ್ದರೆ ಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗಿ. ನಾಳೆ ನಿಮಗೆ ಇನ್ನಷ್ಟು ಶುಭದಾಯಕವಾದ ಫಲಿತಾಂಶಗಳು ಸಿಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿಯಾಗಿರಲಿದೆ ಸ್ನೇಹಿತರೆ. ನಾಳೆ ಉಂಟಾಗ್ತಿರುವಂತಹ ಈ ಧನಯೋಗದ ಪರಿಣಾಮವಾಗಿ ನಾಳೆ ಈ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ನಾಳೆ ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನದಲ್ಲಿ ಬಹಳ ಉತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಯೋಗವೂ ಕೂಡ ಇರಲಿದ್ದು ನಾಳೆ ನಿಮಗೆ ನಿಮ್ಮ ಸಹೋದರರು ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕ್ತಾ ಹೋಗ್ತದೆ. ಹಾಗೆ ಆರ್ಥಿಕ ಲಾಭವನ್ನು ಪಡೆಯುವಂತಹ ಯೋಗವೂ ಕೂಡ ನಿಮಗೆ ಬಂದೊದಗಲಿದೆ ಸ್ನೇಹಿತರೆ. ಸ್ನೇಹಿತರು ಮತ್ತು ಅಕ್ಕಪಕ್ಕದವರ ಮನೆಯವರೊಂದಿಗೆ ನಾಳೆ ನೀವು ಉತ್ತಮವಾದ ಸಮಯವನ್ನು ಕಳೀತೀರಿ ಮತ್ತು ಕೆಲವು ರೋಮಾಂಚಕಾರಿ ಮಾಹಿತಿಗಳು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ. ನಾಳೆ ನಿಮಗೆ ಇಷ್ಟವಾದ ಭೋಜನವನ್ನು ಸವಿಯುವಂತಹ ಅವಕಾಶಗಳು ಕೂಡ ಲಭಿಸಲಿದ್ದು ಇದರಿಂದಾಗಿ ನೀವು ಬಹಳ ಸಂತೋಷದಾಯಕವಾಗಿರ್ತೀರಿ. ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು ಇದ್ದರೆ ನಾಳೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲದಿಂದ ಅವೆಲ್ಲವೂ ದೂರವಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾಳೆ ನಿಮಗೆ ಮಕ್ಕಳಿಂದ ಸಂತೋಷವೂ ಕೂಡ ಲಭಿಸ್ತಾ ಹೋಗ್ತದೆ. ನಿಮ್ಮ ಮಕ್ಕಳು ಓದುತ್ತಿದ್ದರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿದ್ದರೆ ಅದರಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ನೀವು ನೋಡ್ಬೋದಾಗಿದೆ. ಹಾಗೆ ನೀವು ಅವರ ಕೆಲಸದ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ನೀಡ್ತಾ ಹೋಗ್ತೀರಿ. ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಾಗಿದ್ದರೆ ನಾಳೆ ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ಹಾಗೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ. ಆದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ, ನಾಳೆ ನೀವು ಲಕ್ಷ್ಮೀ ದೇವಿಗೆ ಜೇನುತುಪ್ಪ ಮತ್ತು ಲವಂಗದೊಳೊಂದಿಗೆ ವೀಳ್ಯದೆಲೆಯನ್ನು ಅರ್ಪಿಸಬೇಕಾಗಿರ್ತದೆ. ನಾಳೆ ಮಾಂಸ ಮತ್ತು ಮದ್ಯಪಾನದಿಂದ ನೀವು ದೂರವಿರಬೇಕಾಗಿರ್ತದೆ ಸ್ನೇಹಿತರೆ. ಹಾಗೆಯೇ ಚಂದ್ರಗ್ರಹಣದ ಪರಿಣಾಮವನ್ನು ತಪ್ಪಿಸಲು ಈ ರಾಶಿಯವರು ನಾಳೆ ಶಿವ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದಾಗಿ ಆ ಶಿವನ ಕೃಪೆಯು ನಿಮಗೆ ಲಭಿಸಲಿದ್ದು
ಚಂದ್ರಗ್ರಹಣದ ನಕಾರಾತ್ಮಕತೆಯು ನಿಮಗೆ ಬೀಳಲಾರದು ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನ ರಾಶಿಯಾಗಿರಲಿದೆ ಸ್ನೇಹಿತರೆ. ನಾಳೆ ಉಂಟಾಗ್ತಿರುವಂತಹ ಈ ಚಂದ್ರಗ್ರಹಣದ ಪರಿಣಾಮ, ಅದರ ಜೊತೆಗೆ ಧನಯೋಗದ ನಿರ್ಮಾಣದಿಂದಾಗಿ ನಾಳೆ ಈ ಮೀನ ರಾಶಿಯ ಜನರಿಗೆ ಅದೃಷ್ಟದಲ್ಲಿ ಹೆಚ್ಚಳವಾಗ್ತಾ ಹೋಗ್ತದೆ. ನಾಳೆ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸುವಂತಹ ಯೋಗ ಕೂಡ ಇರಲಿದ್ದು, ನಾಳೆ ನಿಮ್ಮ ಯಾವುದಾದರೂ ಆಸೆ ಈಡೇರುವುದರೊಂದಿಗೆ ಮನಸ್ಸು ಬಹಳ ಸಂತೋಷದಾಯಕವಾಗಿರಲಿದೆ ಸ್ನೇಹಿತರೆ. ನಾಳೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಿ. ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನದಿಂದ ನಾಳೆ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಾಳೆ ನಿಮ್ಮ ಮೇಲಾಧಿಕಾರಿಗಳಿಂದ ಬಡ್ತಿಯನ್ನು ಪಡೆಯುವಂತಹ ಅವಕಾಶಗಳು ಕೂಡ ಇರಲಿದ್ದು, ನಾಳೆ ನಿಮಗೆ ಹೆಚ್ಚಿನ ಪ್ರಯೋಜನ ಕೂಡ ಆಗಿರಲಿದೆ ಸ್ನೇಹಿತರೆ. ಇನ್ನು ಪ್ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಳೆ ಅದೃಷ್ಟಶಾಲಿಯಾದಂತಹ ದಿನವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ. ಇನ್ನು ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧ ಹೊಂದುವುದರೊಂದಿಗೆ ಹೆಚ್ಚಿನ ಲಾಭ ದೊರಕುವಂತಹ ಯೋಗ ಕೂಡ ಇರಲಿದ್ದು, ನಾಳೆ ನೀವು ಯಾವುದಾದರೂ ಹೊಸ ಸಂಬಂಧವನ್ನು ಶುರು ಮಾಡಲು ಉತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ. ನಾಳೆ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಕೂಡಿ ಬರಲಿದ್ದು, ಸಾಧ್ಯವಾದಷ್ಟು ಭಾಗವಹಿಸ್ತೀರ ಸ್ನೇಹಿತರೆ. ಹಾಗೆಯೇ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಆದರೆ ನಿಮ್ಮ ಹೆಂಡತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ, ನಾಳೆ ನೀವು ರಾಧಾಕೃಷ್ಣರಿಗೆ ಹಳದಿ ಗುಲಾಬಿ ಬಣ್ಣವನ್ನು ಹಚ್ಚಬೇಕಾಗಿರ್ತದೆ ಮತ್ತು ಹೋಳಿ ಹಬ್ಬವನ್ನು ಹಳದಿ ಗುಲಾಬಿಯೊಂದಿಗೆ ಆಚರಿಸೋದ್ರಿಂದ ನಾಳೆ ನಿಮಗೆ ಇನ್ನಷ್ಟು ಶುಭ ಫಲಿತಾಂಶಗಳು ಉಂಟಾಗಲಿದೆ ಸ್ನೇಹಿತರೆ. ಜೊತೆಗೆ ಸಾಡೆಸಾತಿಯಾದ ದುಷ್ಪರಿಣಾಮಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಮಾಂಸ ಮತ್ತು ಮದ್ಯಪಾನವನ್ನು ತಪ್ಪಿಸುವುದು ಅತ್ಯಗತ್ಯವಾಗಿರಲಿದೆ ಸ್ನೇಹಿತರೆ. ಹಾಗೆಯೇ ನಾಳೆ ಚಂದ್ರಗ್ರಹಣ ಇರೋದರಿಂದ ನೀವು ಸಾಧ್ಯವಾದಷ್ಟು ಶಿವನ ಜಪವನ್ನು ಮಾಡೋದರಿಂದ ನಿಮಗೆ ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ನೀವು ಗಳಿಸಬಹುದಾಗಿದೆ ಸ್ನೇಹಿತರೆ. ಈ 5 ರಾಶಿಗಳನ್ನು ತಿಳಿಸ್ಕೊಡುವ ಪ್ರಯತ್ನ ನಮ್ಮದಾಗಿತ್ತು ಸ್ನೇಹಿತರೆ. ಈ 5 ರಾಶಿಯವರು ನಾವು ಹೇಳಿರುವಂತಹ ಈ ಸಣ್ಣ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಶುಭ ಸುದ್ದಿ ಲಭಿಸ್ತಾ ಹೋಗ್ತದೆ. ಹಾಗೆ ಈ ಚಂದ್ರಗ್ರಹಣದ ದಿನ ಪ್ರತಿ ರಾಶಿಯವರು ಕೂಡ ಶಿವನ ಜಪವನ್ನು ಮಾಡೋದ್ರಿಂದ ಆ ಚಂದ್ರನ ಅಧಿಪತಿಯಾದಂತಹ ಶಿವನು ನಿಮಗೆ ಆಶೀರ್ವಾದವನ್ನು ಕರುಣಿಸಲಿದ್ದು ನಕಾರಾತ್ಮಕತೆಯನ್ನು ಹೋಗಲಾಡಿಸಿದ್ದಾನೆ ಸ್ನೇಹಿತರೆ. ಆ ಶಿವನ ಕೃಪೆಯಿಂದಾಗಿ ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ಅಪ್ಡೇಟ್ನೊಂದಿಗೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.